ಭಾರತದ ನಯಾಗರ ಫಾಲ್ಸ್ ಎಂದೇ ಖ್ಯಾತಿ ಪಡೆದ ಗೋಕಾಕ್ ಜಲಪಾತ ಘಟಪ್ರಭಾ ನದಿಯ ಅಬ್ಬರಕ್ಕೆ ಈಗ ಮೈದುಂಬಿ ಧುಮ್ಮಿಕ್ತಾ ಇದೆ. ಈ ನಯನ ಮನೋಹರ ಜಲ ವೈಭವನ ಕಣ್ತುಂಬಿಕೊಳ್ಳಲು ಜನಸಾಗರವೇ ಹರಿದು ಬರ್ತಾ ಇದೆ. 180 ಅಡಿ ಎತ್ತರದಿಂದ ಧುಮ್ಮಿಕ್ಕುವ ಈ ರುದ್ರ ರಮಣೀಯ ಜಲಧಾರೆಯನ್ನ ಹತ್ತಿರದಿಂದ ನೋಡುವುದೇ ಒಂದು ಸೊಗಸು. ಕಳೆದ 1 ವಾರದಿಂದ ಹಿಡ್ಕಲ್ ಡ್ಯಾಮ್ನಿಂದ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಬಿಟ್ಟಿದ್ದರಿಂದ ಜಲಪಾತದ ಭೋರ್ಗರತೆ ಕೂಡ ಹೆಚ್ಚಾಗಿದೆ. ಆದರೆ ಜಲಪಾತ ನೋಡಲು ಆಗಮಿಸುವ ಜನರಿಗೆ ಬೇಸರದ ಸಂಗತಿ ಒಂದು ಇಲ್ಲಿದೆ. ಜಲರಾಶಿಯ ಸೌಂದರ್ಯವನ್ನ ಕಣ್ತುಂಬಿಕೊಳ್ಳಲು ಇಲ್ಲಿ ತೂಗು ಸೇತುವೆಯನ್ನ ನಿರ್ಮಿಸಲಾಗಿತ್ತು. ಆದರೆ 2019ರಲ್ಲಿ ಉಂಟಾದ ಪ್ರವಾಹದಲ್ಲಿ ಈ ಸೇತುವೆಗೆ ಹಾನಿಯಾಗಿದ್ದರಿಂದ ಪ್ರವಾಸಿಗರಿಗೆ ಈಗ ನಿರ್ಬಂಧ ಹೇರಲಾಗಿದೆ. ಅಂದ ಹಾಗೆ ಈ ಸೇತುವೆಗೆ ಶತಮಾನದ ಇತಿಹಾಸವಿದೆ. 1883ರಲ್ಲಿ ಹತ್ತಿ ಮಿಲ್ಗೆ ಆಗಮಿಸುವ ಕಾರ್ಮಿಕರ ಸಂಚಾರಕ್ಕಾಗಿ ಇದನ್ನು ನಿರ್ಮಿಸಲಾಗಿತ್ತು. ಈ ತೂಗು ಸೇತುವೆ ಮೂಲಕ ಗೋಕಾಕ್ ಜಲಪಾತ ಮತ್ತು ಅದರ ಸುತ್ತಮುತ್ತಲಿನ ಪ್ರಕೃತಿ ಸೌಂದರ್ಯವನ್ನು ಕಣ್ತುಂಬಿಕೊಳ್ಳಬಹುದಾಗಿತ್ತು. ಕಳೆದ 5 ವರ್ಷಗಳಿಂದ ಪ್ರವಾಸಿಗರಿಗೆ ಈ ಅವಕಾಶವೇ ಇಲ್ಲದಂತಾಗಿದೆ. ಕೇವಲ ಕಾರ್ಖಾನೆ ಸಿಬ್ಬಂದಿಗೆ ಮಾತ್ರ ಸೇತುವೆ ಮೇಲೆ ಸಂಚರಿಸಲು ಅವಕಾಶ ನೀಡಲಾಗಿದೆ. ಅದು ಹಳೆ ಕಾಲದ್ದು ಭಾಳ ದಿನದ್ದು ಅಷ್ಟೇ. ಅದನ್ನೇ ಒಂದು ಸ್ವಲ್ಪ ಇನ್ನೊಂದು ಸ್ವಲ್ಪ ಆಲ್ಟರ್ನೇಟಿವ್ ಆಗಿ ಏನಾರ ಮಾಡಿ ಇದನ್ನು ಮಾಡಿದರೆ ಚೆನ್ನಾಗಿರುತ್ತೆ ಅಂತ ನಮ್ಗೆ ಅನಿಸ್ತದೆ. ಮೇಲೆ ಅಡ್ಡಾಡೋರಿಗೆ, ಪ್ರವಾಸಿಗರಿಗೆ ಮತ್ತು ದೂರಿಂದ ಬಂದವರಿಗೆ ಎಲ್ಲರಿಗೆ ಭಾಳ ಅನುಕೂಲ ಆಗುತ್ತೆ ಅಂತ ನಮ್ಮ ಅಭಿಪ್ರಾಯ. ತುಂಬ ಚೆನ್ನಾಗಿದೆ ಸರ್. ಗೋಕಾಕ್ ಫಾಲ್ಸ್ ನೋಡೋಕೆ ಬಂದಿದ್ದೀವಿ. ತುಂಬ ವಾತಾವರಣ ಚೆನ್ನಾಗಿದೆ. ಹಳೆ ಬ್ರಿಡ್ಜ್ ಇದೆ ಸರ್. ಹಳೆ ಬ್ರಿಡ್ಜ್ ಮೇಲ್ಗಡೆ ಅವಕಾಶ ಮಾಡಿಕೊಟ್ರೆ ನೋಡೋಕೆ ತುಂಬ ಚೆನ್ನಾಗಿರ್ತಿತ್ತು. ಬಟ್ ಅದು ಸ್ವಲ್ಪ ರಿಪೇರಿ ಇದೆ. ರಿಪೇರಿಗೋಸ್ಕರ ಒಂದು 5 ವರ್ಷದಿಂದ ಸ್ಟಾಪ್ ಮಾಡವ್ರೆ. ಬಿಡ್ತಾ ಇಲ್ಲ ಮೇಲ್ಗಡೆ ಹೋಗೋಕೆ. ಹಳೆ ಬ್ರಿಡ್ಜ್ ಮೇಲೆ ಬಂದ್ ಮಾಡಿದ್ದಾರೆ. ಅಲ್ಲ, ಸೇತುವೆ ಅದೆಲ್ಲ ಸ್ಟಾರ್ಟ್ ಆದ್ರೆ ಇನ್ನೂ ನೋಡಕ್ಕೆ ಚಂದ ಇರ್ತದಲ್ಲ. ಇವಾಗ ನಿಮ್ಗೆ ಪೂರ್ತಿಯಾಗಿ ಅದು ಕಾಣಿಸ್ತಾ ಇದೆ ಫಾಲ್ಸ್ ಇಲ್ವಾ? ಇಲ್ಲಿ ಏನು ಅಳುವಾಗ್ಲೂ ಬಿಟ್ಟಿಲ್ಲ ನಿಮ್ಗೆ? 2020ರ ಅವಧಿಯಲ್ಲಿ ಜಲಸಂಪನ್ಮೂಲ ಸಚಿವರಾಗಿದ್ದ ರಮೇಶ್ ಜಾರಕಿಹೊಳಿ ಅವರು 350 ಕೋಟಿ ರೂಪಾಯಿ ವೆಚ್ಚದಲ್ಲಿ ಜಲಪಾತದ ನೀರು ಧುಮ್ಮಿಕ್ಕುವ ಸ್ಥಳದಿಂದ 20 ರಿಂದ 30 ಮೀಟರ್ ಅಂತರದಲ್ಲಿ ಗಾಜಿನ ಸೇತುವೆ ನಿರ್ಮಿಸುವ ಭರವಸೆ ನೀಡಿದ್ದರು. ಆದರೆ ಇಂದಿಗೂ ಆ ಭರವಸೆ ಈಡೇರಿಲ್ಲ. ಅಮೆರಿಕ, ಚೈನಾ ಬಿಟ್ಟು ನಂತರ ಗೋಕಾಕ್ ಫಾಲ್ಸ್ ಮಾಡ್ತೇನೆ. ನಯಾಗರ ಫಾಲ್ಸ್ ಬೇರೆ, ಇದೊಂದು ರೂಪಾಯಿ. ಒಂದು ಚೈನಾ ಮತ್ತು ಅಮೆರಿಕದಂತ ಗ್ಲಾಸ್ ಬ್ರಿಡ್ಜ್ ಮಾಡ್ತಾನೆ. ಒಂದು 200-300 ಕೋಟಿ ಬಜೆಟ್ ಇದೆ. ಟೋಟಲ್ ಬಜೆಟ್ 1000 ಕೋಟಿ ಇದೆ ಸರ್. ಗೋಕಾಕ್ ಫಾಲ್ಸ್ ಅನ್ನ ಇಂಟರ್ನ್ಯಾಷನಲ್ ಟೂರಿಸಂ ಗಾಡಿಯಲ್ಲಿ ನಮೂದು ಮಾಡಬೇಕು. ಯಾಕಂದ್ರೆ ಬೇರೆ ಬೇರೆ ಅದೆಲ್ಲ ಪ್ರೊಸೀಜರ್ ಮಾಡಿಸ್ತೀನಿ. ಅಂತಾರಾಷ್ಟ್ರೀಯ ಮಾಡಿ ಇಡೀ ದೇಶದಲ್ಲಿ ಚೈನಾ ಮತ್ತು ಅಮೆರಿಕ ಬಿಟ್ಟಂತ ಗ್ಲಾಸ್ ಬ್ರಿಡ್ಜ್ ಗೋಕಾಕದಲ್ಲಿ ಅಲ್ಲ, ನಮ್ದು ಕರ್ನಾಟಕ ಸರ್ಕಾರದ. ಅದೇ ರಮೇಶ್ ಜಾರಕಿಹೊಳಿ ಅವರ ಈ ಹಿಂದೆ ಇಲ್ಲೇ ಗಾಜಿನ ಸೇತುವೆ ಮಾಡಿಸ್ತೀವಿ ಅಂತ ಆಶ್ವಾಸನೆ ಕೊಟ್ಟಿದ್ರು. ಅಂದ್ರೆ ಅನುಮೋದನೆ ಕೂಡ ಸಿಕ್ಕಿದೆ ಅಂತ ಹೇಳಿದ್ರೆ ಯಾಕಾಗಿರ್ಲಿ ಅನ್ನೋದು? ಅದಂದ್ರ ಈಗ ಹೊಸ ಆಲ್ರೆಡಿ ಮಾಡಿದಾರೆ, ಇದನ್ನು ಮಾಡ್ತಾರಂತ ಹೇಳಿ ಅನಿಸ್ತೈತಿ ನಮ್ಗ. ಇವಾಗೆಲ್ಲ ಬರೋರ್ ಸಂಖ್ಯೆ ಜಾಸ್ತಿ ಆಗೈತಿ. ಅನುಕೂಲ ಮಾಡಿಕೊಡ್ತಾರ ನಮ್ ಸಾವ್ಕಾರ. ಅಲ್ಲಿ ಇವಾಗ ಬರೋರ್ ಸಂಖ್ಯೆ ಜಾಸ್ತಿ ಆಗೈತಿ. ಬರೋ ಸಂಖ್ಯೆ ಜಾಸ್ತಿ ಇರೈತ್ರಿ. ಯಾಕಂದ್ರ ಫಾಲ್ಸ್ ನಮ್ ಅದ್ಭುತ ಅಂತ ಐತಿ. ಕರ್ನಾಟಕದಾಗಿದೆ ನಯಾಗರ ಅಂತೇಳಿ ಹೆಸರು ಕೊಟ್ಟಾರು. ಏನು ಅಡೆತಡೆ ಆಗುದಿಲ್ರಿ. ಬರ್ರಿ ಗೋಕಾಕ್ ಫಾಲ್ಸ್ ನೋಡ್ರಿ. ಈಗ ನೋಡ್ರಿ, ಮತ್ ಮುಂದಿಂತ ಸಿಗ್ತೈತಿಲ್ಲ ಗೊತ್ತಿಲ್ಲ. ಯಾವಾಗ ಬೇಕಾದ್ರೆ ಪರಿಸರ ಹಾಳಾಗ್ಬೋದು. ಎಲ್ಲ ಕಾಪಾಡ್ರಿ ಪರಿಸರ. ಅಲ್ಲ ಸರ್, ಗಾಜಿನ ಸೇತುವೆ ಮಾಡ್ತೀವಿ ಅಂತ ಹೇಳಿದ್ರೆ ಏನಾದ್ರು ಆಗತ್ತಾ ಸರ್? ಹಾಂ ಸರ್, ಮಾಡ್ತಾರೆ ಸರ್. ಎಲ್ಲ ಯಾವುದೇ ಸರ್ಕಾರದ ಕೆಲಸ ಅಲ್ಲ, ಎಲ್ಲ ನಿಧಾನವಾಗಿ ಎಲ್ಲ ಆಗುತ್ತೆ. ಮಾಡ್ತಾರೆ ಸರ್, ಒಟ್ಟಿನಲ್ಲಿ ಆಗುತ್ತೆ. ನಮ್ಮ ಗೋಕಾಕದಲ್ಲಿ ಏನು ಹೇಳ್ತಾರೆ ಸರ್, ಅದು ಮಾಡೇ ಬಿಡ್ತಾರೆ ಸರ್. ಅಲ್ಲ, ನಿಮ್ದು ಕರ್ದಂಟು ವ್ಯಾಪಾರ ಹೆಂಗಿದೆ? ಗೋಕಾಕ್ ಕರ್ದಂಟು ಸ್ಪೆಷಲ್ ಚೆನ್ನಾಗಿದೆ ಸರ್. ಚೆನ್ನಾಗಿದೆ. ನಮ್ದು ಸ್ವಂತ ಫ್ಯಾಕ್ಟ್ರಿ ಇದೆ, ಸಾಗರ್ ಸ್ವೀಟ್ಸ್ ಅಂತ. ನಾವೇ ಎಲ್ಲ ಓನ್ ತಯಾರು ಮಾಡೋದು. ಪ್ರತಿಯೊಂದು ಐಟಮ್ಸ್ ನಮ್ಮಲ್ಲಿ ಸಿಗುತ್ತೆ ಸರ್. ಔಟ್ ಆಫ್ ಕಂಟ್ರಿ, ಔಟ್ ಆಫ್ ಸ್ಟೇಟ್ ಒಳಗೆ ನಾವು ಐಟಮ್ಸ್ ಎಲ್ಲ ಹಾಕ್ತೀವಿ ಸರ್. ಗ್ಲಾಸ್ ಬ್ರಿಡ್ಜ್ ಮಾಡಿದ್ರೆ ಬರೋರ ಸಂಖ್ಯೆ ಜಾಸ್ತಿ ಆಗ್ತದೆ. 10 ಪಟ್ಟು ಹೆಚ್ಚಾಗ್ತದೆ. ಆ ವೇದ ನೇರವಾಗಿ ನೀರು ನಾವು ನೋಡ್ಬೋದು. ಹೌದು, ಫಾಲ್ಸ್ ಕಾಣಲ್ಲ. ಆ ಕಡೆ ಇರ್ತಾರೆ ವೇಪಿಸಿದಾಗ ಫಾಲ್ಸ್ ಕಾಣ್ತೈತಿ. ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರವಾಸಿಗರು ಸೇರಿದೆ. ಎಲ್ಲ ಮಾಡಿ
ಅಲ್ಲ ಇದು ಹೇಳಿ ಭಾಳ ವರ್ಷ ಐತಲ್ರಿ ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಗ್ಲಾಸ್ ಭಾಳ ವರ್ಷ ಇಲ್ಲ, 1 ವರ್ಷ 2 ವರ್ಷ ಅಷ್ಟೇ ಹೇಳ್ಯಾರ. ಹಾಂ ಹಾಂ ಅದಕ್ಕೆ ಮತ್ತೆ ಅನುಮೋದನೆ ಆಗ್ಬೇಕು ಅದು ಮಾಡ್ತಾರ. ಅಜೆಂಡಾದಾಗ ಐತಿ. ಹಾಂ ಹಾಂ ಹೌದಾ. ಕೂಡಲೇ ತೂಗು ಸೇತುವೆಯನ್ನ ದುರಸ್ತಿ ಮಾಡಿ ಸಾರ್ವಜನಿಕ ಪ್ರವೇಶಕ್ಕೆ ಅವಕಾಶ ಕಲ್ಪಿಸಬೇಕು ಹಾಗೂ ಸರ್ಕಾರ ಗಾಜಿನ ಸೇತುವೆ ನಿರ್ಮಿಸಿ ಇಲ್ಲಿ ಪ್ರವಾಸೋದ್ಯಮ ಅಭಿವೃದ್ಧಿಗೆ ನೆರವಾಗಬೇಕು ಅಂತ ಇಲ್ಲಿನ ಜನರು ಒತ್ತಾಯಿಸ್ತಾ ಇದ್ದಾರೆ.